This is Runner Hut Expedition. ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ವಿಡಿಯೋ 2 ವಾರಗಳಾದಮೇಲೆ ನಂದು ಯೂಟ್ಯೂಬ್ ಕರಿಯರ್ ಮುಗ್ದೋಯ್ತು ಅಂತ ಅಂದ್ಕೊಳ್ತಿರೋ ಅಷ್ಟರಲ್ಲಿ ಇವತ್ತು ಕೊನೆಗೂ ನಮ್ಮ ಹುಡುಗರೆಲ್ಲ ಇನ್ನೊಂದು ಕಡೆಗೆ ಬರೋದಕ್ಕೆ ಒಪ್ಕೊಂಡ್ಬಿಟ್ರು. ನೋಡಿ, ಇವ್ರು ಇನ್ನೊಂದು ಕ್ಯಾಮ್ರಾ ಬೇರೆ ತೊಗೊಂಡಿದ್ದಾರೆ. ನಮ್ಗೆ ಇವಾಗ ಗ್ರೂಪಲ್ಲಿ 2 ಕ್ಯಾಮ್ರಾ ಇದೆ. ನೋಡಿ, ಇವಾಗ ಈ ಕ್ಯಾಮ್ರಾಯಿಂದ ಆ ಕ್ಯಾಮ್ರಾ ಕಿಸ್ ಕೊಡಿಸ್ತೀನಿ. ಇವರು ಒಂದು ಕ್ಯಾಮ್ರಾ ಇಟ್ಕೊಂಡಿದ್ದಾರೆ, ಆದರೆ ಅದು ಅಲ್ಲಿದೆ, ಅದಕ್ಕೆ ಅಲ್ಲೂ ಕಿಸ್ ಕೊಡಿಸ್ತೀನಿ. ಇವಾಗ ಆಲ್ರೆಡಿ 4:15 ಆಗಿದೆ. ಇಲ್ಲಿಂದ ಆಲ್ಮೋಸ್ಟ್ ಒಂದು 60 ಕಿಲೋಮೀಟ್ರ್ ಇರಬೇಕು ಅನ್ಸುತ್ತೆ. ಅದು ಅಲ್ಲಿವರೆಗೂ ಬೇಗ ಹೋಗ್ಬಿಟ್ಟು ಸನ್ಸೆಟ್ ನೋಡ್ಕೊಂಡು ಬರೋದು. ನೆನ್ನೆ ಫುಲ್ ಮಳೆ ಬಂತು, ಸಖತ್ತಾಗಿದೆ ವೆದರು. ಹಿಂಗೆ ಇದ್ಬಿಟ್ರೆ ಆರಾಮಾಗಿ ಹೋಗ್ಬಿಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಕ್ಸಿಟಲ್ಲಿ ಟಿಕೆಟ್ ಕೊಡಿ ಅಂದರೆ ಹುಡ್ಕೊಂಡು ಕೂತಿದ್ದಾರೆ. ನೋಡಿ, ಇಲ್ಲಿ ಅಷ್ಟೇ ಟಿಕೆಟ್ ಇಲ್ಲ, ವಾಪಸ್ ಹೋಗು ಬೆಂಗಳೂರಿಗೆ. ಫುಲ್ ಮಸ್ತಮ್ಮ ಇವರಂತೂ. ಪ್ರದೀಪು, ಅದು ನನಗೆ ಯಾಕೆ ಕೊಡ್ತಿದ್ಯಾ ಮಾಮ್? ನಾವು ನೋಡಿ ಅದನ್ನು ನಮಗೆ ಕೊಟ್ಬಿಟ್ಟು ಅದರಲ್ಲೇ ಬನ್ನಿ ಅಂತ. ಆಯಿತಾ? ಅಲ್ಲಲೇ ಅವನು ಅಂದ್ಕೊಂಡಿರ್ತಾನೆ, ಇವ್ರು ಯಾರ ಸೈಕ್ ನನ್ನ ಮಕ್ಕಳು. ನೋಡಿ, ನಮ್ಮ ಹತ್ರ ಇಂಟರ್ಕಾಮ್ ಇದೆ, ಇವ್ರು ಹಾಕೊಂಡಿಲ್ಲ ಅಂದ್ಬಿಟ್ಟು ಫೋನ್. ಅದಕ್ಕೆ ಅದು ಇಂಡಿಯಾ. ವಾಪಸ್ ಹೋಗ್ತಾ ಇದನ್ನೇ ಇಟ್ಕೊಳ್ಳೋಣ. ಆ ಕಡೆಗೂ ಇದೆ, ಈ ಕಡೆಗೂ ಅದೇ. ಓ ಲ್ಯಾಂಬೋ, ಒಳ್ಳೆ ಲ್ಯಾಂಬೋ. ನಡ್ರಿ ನಡ್ರಿ, ಅದ್ರ ಜೊತೆ ರೇಸ್ ಆಡ್ಬೇಕು ಇವಾಗ. ಮುಕ್ಕು ಕೊಡ್ತಾ ಇರೋದೆ ಲ್ಯಾಂಬೋರ್ಗಿನಿಗೆ. ಅವೆಂಜರಲ್ಲಿ ಲ್ಯಾಂಬೋರ್ಗಿನಿಗೆ ಫುಲ್ ಮುಕ್ಕುನೇ ಇವಾಗ. ನಾನು ಇದನ್ನು ತೊಗೊಳೋಣ ಅಂತಿದ್ದೆ, ಬಟ್ ಯಾಕೋ ಇವಾಗ ಬೇಡ ಅನಿಸ್ತಾ ಇದೆ. ಏನು ನಂದು ಕಾಲ್ದು ತೊಡೆವರೆಗೂ ಬರೋಲ್ಲ ಇದು. ಮಾಮ್ ರೇಸಾಡ್ ಹೇಳ್ತೀನಿ, ನೀನೇ ಅದ ನೋಡೇ ಬಿಡೋಣ. ನಾಯಿಗಳಿಗೆಲ್ಲ ಇರಿಟೇಟ್ ಆಗೋಯ್ತು ಫುಲ್ಲು. ನಾನು ಒಂದಿನ ಆ ಥರ ಕಾರ್ನ ತೊಗೊಳಲ್ಲ ಬಿಡಿ. ಅಷ್ಟೊಂದೆಲ್ಲ ದುಡ್ಡಿಲ್ಲ. ಸುಮ್ಮನೆ ಏನೋ ಜೋಶಲ್ಲಿ ಹೇಳಕ್ಕೆ ಹೋಗ್ಬಾರ್ದು ಕ್ಯಾಮ್ರಾ ಆನ್ ಆಗಿದೆ ಅಂತ. ನಾವು ಬರೀ ರಿಯಾಲಿಟಿ ಮಾತ್ರ ಮಾತಾಡೋದು. ಅದನ್ನು ತೊಗೊಳೋದು ದೊಡ್ಡ ವಿಷಯ ಅಲ್ಲ. ತೊಗೊಂಬಿಟ್ಮೇಲೆ ನನ್ನ ಮೈಂಡ್ ಸೆಟ್ಟಿಗೆ ಅದು ಸೆಟ್ ಆಗೋಲ್ಲ. ನನ್ನ ಮೈಂಡ್ ಸೆಟ್ಟಿಗೆ ಮಾಡಿಲ್ಲ ಲ್ಯಾಂಬೋರ್ಗಿನಿ ಅವರು ಅದನ್ನು. ನೀವು ಕೇಳ್ಬೋದು ಇವಾಗ ನನ್ನ ಮೈಂಡ್ ಸೆಟ್ ಏನು ಅಂತ. ನನಗೇನಂದರೆ ಹೋಗಿ ಗುದ್ಬಿಟ್ಟು ಅದು ಫುಲ್ ಪುಡಿ ಆಗ್ಬಿಟ್ರು, ರಿಪೇರಿ ಮಾಡಿಸ್ಕೊಳಂಗೆ ಇರಬೇಕು. ಅದು ನೋಡಿದ್ರೆ ಅಷ್ಟೇ, ಒಂದು ಸತಿ ಟಚ್ ಆಯಿತು ಅಂದರೆ ಅಷ್ಟೇ, ನಮ್ಮ ಕೈಗೆ ಎಟಕದೇ ಇರೋ ದುನಿಯಾ ಅದು. ಅದು ಒಂದು ಕರೆಕ್ಟು. ನೋಡಿ, ಇವಾಗ ಇರೋ ಇನ್ನೊಂದು ಪಾಯಿಂಟ್ ಹೇಳಿದ್ರು ನಮ್ಮ ವೇದಶ್ರುತ ಅವರು. ಅದ್ರಲ್ಲಿ ಹೋಗಿ ಗುದ್ಬಿಟ್ಟು ನಾನೇ ಇಲ್ಲ ಅನ್ನೋ ಥರ ಆಗಿಬಿಟ್ರೆ ಅದು ಒಂಥರ ಪ್ರಾಬ್ಲಮ್ ಅಲ್ವಾ. ಸೊ ಬೇಡ, ಅದು ನಮಗಿದೆ ಸಾಕು ಅಷ್ಟೇ. ಒಟ್ಟಿನಲ್ಲಿ ನಮ್ಮ ಕೈಯಲ್ಲಿ ತೊಗೊಳಕ್ಕಾಗಲ್ಲ ಗುರು. ಸುಮ್ಮನೆ ಏನೇನೋ ಮಾತಾಡ್ತೀವಿ ಅಷ್ಟೇ. ಆಗದೆ ಇರೋರು ಮಾತಾಡೋದಿದು. ನೋಡಿ, ನಾನು ಅದನ್ನು ಹೇಳ್ಬಿಡ್ತೀನಿ, ಆಗದೆ ಇರೋರು ಮಾತಾಡೋದು ಅಂತ ಅಷ್ಟೇ. ಫುಲ್ ಆನೆಸ್ಟ್ ನಾವು, ನೋ ಫಿಲ್ಟರ್. ಲ್ಯಾಂಬೋರ್ಗಿನಿ ಜೊತೆ ರೇಸ್ ಆಡಿದ್ದಾಯಿತು. ಇವಾಗ ಟ್ರೈನ್ ಜೊತೆ ರೇಸ್ ಆಡ್ತಾ ಇದ್ದೀನಿ ನಾನು. ಅದ್ರ ಜೊತೆ ಅಂತೂ ಗೆಲ್ಲಕ್ಕಾಗಲಿಲ್ಲ, ಇದ್ರ ಜೊತೆ ಆದರೂ ಗೆಲ್ಲೋಣ. ಸೊ ಇವಾಗ ನಾವು ಹೋಗ್ತಾ ಇರೋ ಬೆಟ್ಟ ಬಂದು ನಾರಾಯಣಗಿರಿ ಬೆಟ್ಟ ಅಂತ. ನಾವು 3-4 ವರ್ಷದಿಂದ ಬಂದಿದ್ವಿ ಇದಕ್ಕೆ. ಇವಾಗ ಇನ್ನೊಂದು ಸತಿ ಹೋಗ್ತಾ ಇರೋದು. ಆವಾಗ ಹೋದಾಗ ಅಲ್ಲೇನು ಫುಲ್ ನೋಡೋಕ್ಕಾಗಿರಲಿಲ್ಲ, ಕತ್ಲೆ ಆಗೋಗಿತ್ತು ಆ್ಯಸ್ ಯೂಶಲು. ಇವತ್ತು ಬೇಗ ಬಂದಿದ್ದೀವಿ. ನೋಡಿ, ಆ ಅವೆಂಜರ್ ಗಾಡೀಲಿ ಫಸ್ಟ್ ರೈಡ್ ಅವನಿಗೆ, ಅಲ್ಲಿಗೆ ಹೋಗಿದ್ದಿದ್ದು. ಅಲ್ಲ ಮಾಮ್, ನನಗೊಂದು ಬೇಜಾರಾಗಿದೆ. ನನ್ನ ಚಾನಲ್ ಹೆಸರು ಯಾರಿಗೆ ಹೇಳಿದ್ರು ಒಂದು ಸತಿಗೆ ಯಾರಿಗೂ ಅರ್ಥನೇ ಆಗಲ್ಲ. 3 ಸತಿ ಹೇಳಬೇಕು, ಏನೋ ಅಂತಾರೆ. ಆ ಸ್ಟ್ಯಾಂಡರ್ಡ್ ಆಗಿದೆ ಅದು. ಇವರೆಲ್ಲ ಇನ್ನೂ ಡೆವಲಪ್ ಆಗಿಲ್ಲ, ಇವರಿಗೆಲ್ಲ ಅದು ಅರ್ಥ ಆಗೋ ಲೆವೆಲ್ ಇನ್ನೂ ಬಂದಿಲ್ಲ. ಸಕ್ಕತ್ತಾಗಿದೆ ರೋಡ್ ಮಾತ್ರ. ನಾನು ಹಂಗೆ ಅಂದ್ಕೊಂಡೆ, ಲೇ ಸಕ್ಕತ್ತಾಗಿದೆ ರೋಡು.
ಹಾಂ ಅದೇ ಐ ಟರ್ನಿಂಗ್ ಇದ್ದ ಕೈ ತೆಗಿಬೇಡ ಇದು ಹ್ಯಾಂಡ್ಲಿಂದ ಆ ಥರ ಒಂದು ಸತಿ ಮಾಡ್ಬಿಟ್ಟು ನಾನು ಆಲ್ಮೋಸ್ಟ್ ಹಾಕ್ಸ್ಕೊಂಡಿದ್ದೆ. ಅದು ಒಂದು ಪ್ರಾಬ್ಲಮ್ಮು. ಅಲ್ಲ ನಿಂದಾದರೂ ಸ್ವಲ್ಪ ಸೈಡಿಗೆ ಹೋಗ್ಬಿಟ್ರು ಗಾಡಿ ತಡೆಯುತ್ತೆ, ನಂದೇನಾದ್ರು ಸೈಡಿಗೆ ಹೊಟ್ಟೋದ್ರೆ ಮುಗೀತೆಲ್ಲ ಪ್ಲಾಸ್ಟಿಕ್ ಕೈಗೇನೆ. ಚೆನ್ನಾಗಿದೆ ಅಲ್ಲ ಒಂಥರ ಕಲರ್ ಶೇಡ್ಸು, ಗ್ರೀನು, ಬ್ರೌನು, ಗ್ರೇ ಎಲ್ಲ ಇದೆ ಇಲ್ಲಿ. ಒಳ್ಳೆ ಜಾಗಲೇ ಇದು. ನೆಕ್ಸ್ಟ್ ಲೆವೆಲ್ ಇದೆ ಜಾಗ ಇಲ್ಲಿ. ಓಹೋ ಇಲ್ಲಿ ನೋಡಿ, ಇಲ್ಲಿ ಮಾವಿನಕಾಯಿಗಳು ಕಿತ್ಕೊತಾ ಇದ್ದಾರೆ ಇವರು. ಹತ್ಬೇಕು, ಹುಷಾರ್ ಮಾಮ್. ನೋಡಿ ಇಲ್ಲಿ ಮಾಮ್, ಯಾರಾದರೂ ಬಂದರೆ ಅದುಮ್ತಾರೆ, ಸಾಕು ಬಾ. ಏನು ಮಾಮ್ ಆಕ್ರೋಬ್ಯಾಟಿಕ್ಸು, ಏರೋಡೈನಮಿಕ್ಸ್ ಎಲ್ಲ ಮಾಡ್ತೀಯಾ? 5,000 ರೂಪಾಯಿ ದಂಡ ಕಟ್ತೀರಿ. ಬಾಬಾ ಆ ಬ್ಯಾಗ್ ಫುಲ್ ತುಂಬಿಸ್ಕೊಂಡಿದ್ದಾರೆ, ಅಷ್ಟಿದ್ರೂ ಸಾಲ್ತಾ ಇಲ್ಲ ಇವ್ರಿಗೆ. ಎಗರ್ಕೊಂಡೆಲ್ಲ ಎತ್ಕೊತಾ ಇದ್ದಾರೆ ನೋಡಿ. ಎಲ್ಲೋ ಹತ್ಕೊಂಡೋದ್ರೆ ಎಲ್ಲ ಮೇಲೆ ಹೋಗುತ್ತೆ. ಪಾದದರೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಒಂಥರ ಹೊಗೆ ಇರೋದಕ್ಕೂ ಆ ಸನ್ರೈಸು ಕಟ್ಟಾಗ್ಬಿಟ್ಟು ಹಿಂಗೆ ಹೊಡಿತಾ ಇರೋದಕ್ಕೂ ಸಖತ್ತಾಗಿದೆ. ನಾವು 1.5 ತಿಂಗಳಿಂದ ಆ ಕಡೆ ಒಂದು ಬೆಟ್ಟ ಇದೆ, ಅದಕ್ಕೆ ಬಂದಿದ್ವಿ. ಇವತ್ತು ಆಲ್ಮೋಸ್ಟ್ ಅದ್ರ ಪಕ್ಕದಲ್ಲೇ ಹೋಗ್ತಾ ಇದ್ದೀವಿ. ಆದರೆ ಇವತ್ತು ಹೋಗ್ತಿರೋದು ಅಲ್ಲಿಗೆ ಅಲ್ಲ, ಇನ್ನೊಂದಕ್ಕೆ, ಬೇರೆದಕ್ಕೆ. ಅಲ್ಲ ಅವ್ನು ಯಾವುದೋ ಹಳ್ಳಿ ಅಂತ, ನಮ್ಗೆ ಯಾವ್ದು ಹಳ್ಳಿ ಗೊತ್ತು ಗೊರಿಲ್ಲ, ನಮಗೆ ಬರೀ ರಾಮನಗರನ ಹೆಸರು ಗೊತ್ತು. ನೋಡಿ ಇದೆ, ನಾನೇನೋ ಹೊಗೆ ಅಂದೆ, ಇವ್ರು ಗಾಡಿದದು. Humpty Dumpty sat on a wall. Humpty had a very great fall. ಇದೇನೋ ರೋಡ್ ಕಿತ್ತಾಕ್ಬಿಟ್ಟವ್ರು ಇಲ್ಲಿ, ಯಪ್ಪ ಗುರು. ಅಷ್ಟೇ ಅಮುಕುಡುಮುಕುನೇ ಆಗ್ತಿತ್ತು ನನಗಲ್ಲಿ. ನೀನೇನೋ ಎಗರ್ಸ್ಕೊಂಡು ಹೋಗ್ಬಿಡ್ತೀಯ ಮಾಮ್, ನಾವೇನು ಮಾಡ ಹೇಳು. ಇಲ್ಲ ಇದ್ಯಾವುದೋ ಶೆಡ್ ಹೋಟ್ಲಂತೆ, ಇಲ್ಲಿ ನೋಡಿಲಿ. ಮಾಗಡಿ ರೈಟು, ನಮ್ಮದು ನಾರಾಯಣಗಿರಿ ಸ್ಟ್ರೈಟು. ಫುಲ್ ಗಾಡಿ ಒಂಥರ ಫ್ಲೋಟ್ ಆದಂಗೆ ಅನಿಸ್ತಾ ಇದೆ ನನಗಂತೂ, ಎಕ್ಸೆಪ್ಟ್ ದೋಸ್ ಬ್ಲಡಿ ಪಾಟ್ ಹೋಲ್ಸ್. ಅಷ್ಟೇ, ಫುಲ್ ಫ್ಲೋಟ್ ಆದಂಗೆ ಅನಿಸ್ತಾ ಇತ್ತು ಅಂದ ತಕ್ಷಣ ರೋಡೇ ಹೇಳ್ದಂಗೆ ಆಗೋಯ್ತಿಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಹೋದ್ಮೇಲೆ ಕಡಲೆಪುರಿ ತಿನ್ನೋಣ ಅಂದ್ಬಿಟ್ಟು ಇವರು ಟೊಮ್ಯಾಟೊ, ಈರುಳ್ಳಿ ಎಲ್ಲ ತೊಗೊತಾ ಇದ್ದಾರೆ. ಫುಲ್ ಜಾಲಿ. ಎಷ್ಟು ಅರ್ಧ kg ಈರುಳ್ಳಿ ಇದು? ಎಲ್ಲ ತೊಗೊಂಬಿಟ್ಟು ಅಲ್ಲಿ ಮೇಲೆ ಹೋಗ್ಬಿಟ್ಟು 100 ರೂಪಾಯಿ ಮಂಡಕ್ಕಿ ಪುರಿ ಮಾಡೋದು. ಅಲ್ಲ ಮಾಮ್, ಅದನ್ನು ಕಲ್ಸೋದಕ್ಕೆ ಪಾತ್ರೆ ಇಲ್ವಲ್ಲ? ನ್ಯೂಸ್ ಪೇಪರಾ? ಸ್ವಲ್ಪ ಮಿಕ್ಸರ್ ಇಲ್ಲ ಹೊರಟು ಬರ್ತದೆ ಸಂಜೆ ಒಂದು 6 ಗಂಟೆ ಸುಮ್ಮನೆ ಬೆಂಗಳೂರಿಂದ. ಅವರು ಅಂಗಡಿಯವರು ಟೆನ್ಷನ್ ಆಗ್ಬಿಟ್ರು, ಬೆಟ್ಟಕ್ಕೆ ಹೋಗ್ಬಿಟ್ಟು ಮೇಲೆ ಅಲ್ಲೇ ಇರ್ತೀರಾ ಅಂತ ನಾವು ತೊಗೊತಿರೋ ಕಡಲೆಪುರಿಗೆ.
ಆ ಕಡಲೆಪುರಿ ಎಲ್ಲಿ ಸಾಲತ್ ಗುರು ರಾತ್ರಿ ಊಟಕ್ಕೆ. ಇವತ್ತು ಅಷ್ಟೇ ಲೇಟು ನೋಡಿ, ಆಲ್ರೆಡಿ ಆಗೋಯ್ತು. ಹತ್ತತ್ತಿಗೆ ಹುಡ್ಕೋದೇನಿಲ್ಲ ಅಂದರೆ ಹೇಳ್ತಾನೆ. ಹುಡ್ಕೋದೇನಿಲ್ಲ, ಬಟ್ ಫುಲ್ ಮೇಲೆ ಹೋಗಿ ಮೆಟ್ಲಿದೆ, ಹತ್ಕೊಂಡು ಹೋಗ್ಬೇಕು ಸ್ವಲ್ಪ. ನೀವು ಹೋಗೋಣ, ಇಲ್ಲ ಅಂದರೆ ಅಷ್ಟೇ ಮಾಡೋಕ್ಕಲ್ಲ. ಅದೇ 2:15ಗಲ್ಲ ಪ್ಲಾನ್ ಮಾಡಿ. 2:15 ಏನು 2:15 ಹೊಡ್ಬೇಕಿತ್ತು. ಹಾಂ 2:15ಗೆ ಹೊಟ್ಬಿಟ್ವಲ್ಲ ಅದು. ಇನ್ನು 2:15 3 ಗಂಟೆ ತನಕ ಗೃಹ ಪ್ರವೇಶ. ಹ್ಞೂ ನೋಡಿದೆ, ಸ್ನ್ಯಾಪ್ ನೋಡಿದೆ ಒಂದು. ಸೊ ನಾವು ರೆಡಿಯಾಗಿದ್ರು ಮೋಸ್ಟ್ಲಿ ಆಗ್ತಿರ್ಲಿಲ್ಲ. ಪ್ರದೀಪ್ ಅವ್ರು ಬಂದರೆ ಪ್ರತಿ ಸತಿ ಕ್ಲಾಸ್ ಟಚ್ ಇರುತ್ತೆ, ಏನೋ ಒಂದು ಎಕ್ಸ್ಕ್ಲೂಸಿವ್ ಐಟಮ್ ಎತ್ಕೊಂಡು ಹೋಗಿ, ಅದು ನಾವೇ ಪ್ರಿಪೇರ್ ಬೇರೆ ಮಾಡ್ತೀವಿ ಅಲ್ಲಿ ಮೇಲೆ. ಅದು ಹುಡುಗಿ ಅನ್ಗಳು ಮಾವಿನಕಾಯಿನಷ್ಟೇ ಅವಾಗಿಂದಾನು ಹೇಳ್ತಿದ್ದೆ, ಸ್ಪೀಡಾಗಿ ಹೋಗ್ತಾ ಇದ್ದೆ. ನಿಧಾನ ನಾನು ಲೀಡ್ ಮಾಡ್ತಾ ಇದ್ನಲ್ಲ, ನಾನು ಸ್ಪೀಡಾಗಿ ಹೋಗ್ತಾ ಇದ್ದೆ. ಆಮೇಲೆ ನಿಲ್ಸಿ ಅವ್ನಿಗೆ ಆಲ್ರೆಡಿ ಐಡಿಯಾ ಬಂದ್ಬಿಟ್ಟಿತ್ತು ಮಾವಿನಕಾಯಿ ಇರುತ್ತಿಲ್ಲ. ಅವಾಗಲೇ ಹೇಳಿದ್ದ. ಹೌದಾ? ಅವಾಗಲೇ ಹೇಳಿದ್ದ. ಆಮೇಲೆ ಅಲ್ಲಿ ಇದ್ದೇ ಇರುತ್ತೆ ಅಂಗಡಿಗಳು, ಕೇಳಕ್ಕೆ ಹೇಳ್ತೀನಿ ಅಂತ ಹಾಂ ಇಲ್ಲಿ ಬಂದು ಎಕ್ಸಿಕ್ಯೂಟ್ ಮಾಡಿದೆ. ನೋಡಿ ಇದು ಬರ್ತಾ ಇದ್ರೆ ನಂಗೆ ಭಯ ಆಗ್ತಾಯಿದೆ. ಎಲ್ಲೇನೆ ಏನಿದೆ ಅಲ್ಲ ಸೈಜು. ಮುಟ್ಟಕ್ಕೆ ಚೆನ್ನಾಗಿರುತ್ತಲ್ಲ, ಸ್ಮೂತಾಗಿರುತ್ತೆ. ಹೋಗಿ ಮುಟ್ಬಿಡ್ಲಾ? ಬೇಡ ಗುರು, ಯಾಕೆ ಸುಮ್ಮನೆ ಆಮೇಲೆ. ಸಾಕಾಗಿದೆ ಗುರು ಜಾಗ. ಇಲ್ಲೇ ಸ್ವಿಮ್ಮಿಂಗು, ಸನ್ಸೆಟ್ಟು ಎಲ್ಲ ಇದೆ. ಇಲ್ಲೇ ಇದ್ಬಿಡ್ಬೋದು ಮ್ಯಾಮ್, ಇಲ್ಲೇ ಎಲ್ಲ ಇಲ್ಲೇ ಇದ್ಬಿಡೋಣ. ಬರ್ತಾ ಎಲ್ಲಿ ಕತ್ಲೆ ಆಗ್ಬಿಡುತ್ತೆ. ಸೂಪರ್. ಹತ್ತಿಸ್ಲೇಬೇಕಲ್ಲಪ್ಪ, ಹತ್ತಿಸ್ದೆ ಮನೆಗೆ ಹೋಗೋಕ್ಕಾಯ್ತದ? ಓಯ್ ಹೆವಿ ಜಾರುತ್ತೋ ಇದು. ಲೇ ಇದೇನೋ ಕಲ್ಲು ಹಾಕ್ಬಿಟ್ಟಿದ್ದಾರೆ, ಕಲ್ಲು ಇಲ್ಲದೆ ಹೋಗಿದ್ರೇ ಚೆನ್ನಾಗಿತ್ತು. ಅದೇ ಹೆವಿ ಜಾರುತ್ತಿದ್ದು, ಕಲ್ಲು ಇರಬಾರ್ದಿತ್ತಿಲ್ಲಿ. ಅಷ್ಟೇ, ಹತ್ರ ಬರಬೇಡ, ದೂರ ಇರು. ನೆಕ್ಸ್ಟ್ ಲೆವೆಲ್ ಕಲ್ಲುಗಳು ಹಾಕ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಈ ಥರ ಇದ್ದರೆ ಹೋಗ್ಬಿಡ್ಬೋದು. ಇದೇನು ಕಲ್ಲು ಹಾಕಿದ್ದಾರೆ, ಮೋಸ್ಟ್ಲಿ ರೋಡ್ ಹಾಕ್ತಾರೆ ಅನಿಸುತ್ತೆ, ಅದಕ್ಕೆ ಇರಬೇಕು. ಬೇಗ ರೋಡ್ ಮಾಡಿಬಿಡ್ಬೇಕು. ಇದು ಒಂಥರ ಸೆಂಟರ್ ಸ್ಟೇಜ್, ಇದು ಸರಿ ಇಲ್ಲ. ಇದು ಫುಲ್ ಮಣ್ಣಿದ್ರೆ ಅದೊಂಥರ, ಇದೇನೋ ಒಳ್ಳೆ ಕಲ್ಲುಗಳು ಯಾಕೋ ಸೈಕೆ ಮಾಡ್ತಾಯಿದೆ, ಬೇಗ ಹೋಗೋಕ್ಕಾಗಲ್ಲ. ಹಾಂ ನೋಡಿ, ಇಲ್ಲಿವರೆಗೂ ಮಾಡಿದಾರಲ್ಲ, ಅದೇ ಇದನ್ನು ಮಾಡ್ತಾಯಿದ್ರು ಅನಿಸುತ್ತೆ, ಅದಕ್ಕೆ. ಅಯ್ಯೋ ತಿರ್ಗಾ ಹಿಂಗೆ ನೋಡಿ, ಇದು ಅಟ್ಲೀಸ್ಟ್ ಪರವಾಗಿಲ್ಲ. ಅಲ್ಲಿದ್ದಿದ್ದು ಕಲ್ಲುಗಳು ಅದೇನೋ ಒಂಥರ ನೆಕ್ಸ್ಟ್ ಲೆವೆಲ್ ಸೈಕಾಗಿತ್ತು ಅದು ನೋಡಿ. ಇದಾದರೂ ಹೆಂಗೋ ಹತ್ತಿಸ್ಕೊಂಡು ಹೋಗ್ಬಿಡ್ತೀನಿ. ಹಾಂ ಇನ್ನು ಮೇಲೆ ಅಲ್ಲಿ ನೋಡಿ ಸನ್ಸೆಟ್ ಆಗ್ತಾಯಿದೆ, ಸಾಕತ್ತಾಗಿದೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಜಾಗ ಮಾತ್ರ. ಕ್ರೇಜಿ ಗುರು ಇದಂತೂ. ಹೋಯ್ ಹಾಂ ಇಲ್ಲೇ ಇರಬೇಕು ಮೋಸ್ಟ್ಲಿ. ಬ್ಯಾಟ್ರಿ ಅರ್ಧದಲ್ಲೇ ಹಾಕ್ಸ್ಕೊಂಬಿಡ್ತು, ಆಫ್ ಆಗೋಗಿತ್ತು. ನೋಡಿ ಫುಲ್ ಮೇಲೆ ಬಂದಿದ್ದೀವಿ ಇವಾಗ. ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಫುಲ್ ಮೇಲೆ. ಆಲ್ಮೋಸ್ಟ್ ಸನ್ಸೆಟ್ ಆಗ್ತಾಯಿದೆ ಅಲ್ಲಿ. ಆದಷ್ಟು ಬೇಗ ಹೋಗ್ಬಿಟ್ಟು
ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಂಡಕ್ಕಿ ಪುರಿ ತಿನ್ನೋದು. ಏನು ಮಾಮ್ ಇದಕ್ಕೆ ಏನಂತಾರೆ? ಕಡಲೆ ಪುರಿನ, ಮಂಡಕ್ಕಿ ಪುರಿನ, ಚೌಚೌ ಬಾತ ಏನಿದು? ಚುರ್ಮುರಿ. ನಾನು ಹೇಳಿದ್ದೆಲ್ಲ ತಪ್ಪು. ಚುರ್ಮುರಿ ಪ್ಲಸ್ ಮಾವಿನಕಾಯಿನ ಹಚ್ಕೊಂಡ್ ತಿನ್ನೋಣ. ಮಾವಿನಕಾಯಿ ಜಪ್ಕೊಂಡ್ ಬಂದಿದ್ದೀವಿ. ಇವ್ರು ನೋಡಿ, ಇವರು ನ್ಯೂ ಅಡಿಷನ್. ಹೋಗ್ಬೇಡಿ ಪಾಪ ನೆಮ್ಮದಿನೇ ಇಲ್ಲ. ಮೋಡ ಐತಲ್ಲ, ಕಾಣಿಸಲ್ಲ ಅಷ್ಟೇ. ಅದೇನು ಶೇಡ್ಸ್ ಕಾಣಿಸುತ್ತೋ ಅಷ್ಟೇ. ಇವಾಗ ಏನು ಕಾಣಿಸುತ್ತೋ ಅಷ್ಟೇ. ಇಲ್ಲಿಂದ ಮೆಟ್ಲು ಶುರು. ಮೇಲಿಂದ ಈ ಥರ ಕಾಣುತ್ತೆ ವ್ಯೂ. ಅದು ಸೋಲಾರ್ ಪ್ಯಾನೆಲ್ಸ್ ಅನಿಸುತ್ತೆ. ಅಲ್ಲಿ ಸ್ಟ್ರೈಟಾಗಿ ನಿಮಗೆ ಕಾಣಿಸ್ತಾ ಇದ್ದರೆ ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಎಷ್ಟು ಒಂದು 2-3 ಎಕರೆಗೆ ಹಾಕ್ದಂಗಿದೆ ಅಲ್ಲಿ ಸೋಲಾರ್ ಪ್ಯಾನೆಲ್ಲು. ಸೂಪರ್. ಅಷ್ಟೇ, ಇವತ್ತು ಸನ್ಸೆಟ್ ಕಾಣೋದಿಲ್ಲ. ಒಟ್ಟಿನಲ್ಲಿ ಕತ್ಲೆ ಆಗೋಕ್ಕೆ ಮುಂಚೆ ಕೆಳಗಡೆ ಬರಬೇಕಷ್ಟೆ. ಹೆವಿ ಮೆಟ್ಲುಗಳಿದೆ ಗುರು. ಇಲ್ಲಿ ಹತ್ಕೊಂಡು ಹೋಗ್ಬೇಕು ಅಷ್ಟು ದೂರ. ಆಲ್ರೆಡಿ ಸುಸ್ತಾದಂಗೆ ಅನಿಸ್ತಾ ಇದೆ ನನಗೆ. ಬನ್ರಪ್ಪ ಬೇಗ. ನಾನು ಅದನ್ನೇ ಅಂದ್ಕೊಂಡೆ. ಇದರಲ್ಲಿ ಹೇಳಿದೆ ಇವಾಗ ಸೋಲಾರ್ ಪ್ಯಾನೆಲ್ಸ್ ಇದ್ದಂಗಿದೆ ಅಂತ. ಓಕೆ, ಆಲ್ರೆಡಿ ಟೈಮ್ ವೇಸ್ಟ್ ಮಾಡಿದ್ದೀವಿ. ಇನ್ನೂ ಟೈಮ್ ವೇಸ್ಟ್ ಮಾಡೋದಕ್ಕೆ ಟೈಮ್ ಇಲ್ಲ. ಅತಿ ಶೀಘ್ರದಲ್ಲಿ ಮೇಲೆ ಹೋಗೋ ಕೆಲಸ ಇದೆ. ಅಯ್ಯೋ ಇದೇನು ಗುರು, ಇಷ್ಟಕ್ಕೆ ಸುಸ್ತಾಗೋಯ್ತು. ವೇಸ್ಟ್ ಫೆಲ್ಲೋ ಆಗ್ಬಿಟ್ಟಿದ್ದೀನಿ ನಾನು. ಫುಲ್ ಮೇಲೆ ಬಂದಿದ್ದೀವಿ ನೋಡಿ. ಅದೇ ದೇವಸ್ಥಾನ. ಫುಲ್ ಎನರ್ಜಿ ಡ್ರೈನು. ಬಂದ್ಬಿಟ್ಟು ಒಂದು 5 ನಿಮಿಷ ಮಲ್ಕೊಂಡಿದ್ದೆ ನಾನು. ಆಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಸ ಹಾಕಿದವ್ರಿಗೆ ಇಲ್ಲೊಂದು ಏನೋ ಬರೆದಿದ್ದಾರೆ, ಓದ್ಕೊಂಬಿಡಿ ಹಂಗೆ. ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಕಸ ಹಾಕ್ಬಾರ್ದು. ಇದೇ ದೇವಸ್ಥಾನ ಇಲ್ಲಿ ಮೇಲಿರೋದು. ಒಳಗಡೆಯಿಂದ ಕಾಣುತ್ತೆ ಅನಿಸುತ್ತೆ. ಇಷ್ಟೇ ಕಾಣೋದು. ಇಲ್ಲಿ ಕತ್ಲೆ ಇದೆ. ನಥಿಂಗ್ ಈಸ್ ವಿಸಿಬಲ್. ಅದೇ ಇಲ್ಲೆಲ್ಲ ಮೇಲೆಲ್ಲ ಬಂದ್ಬಿಟ್ಟು ಕ್ಯಾಂಪಿಂಗ್ ಎಲ್ಲ ಮಾಡಿದ್ದಾರೆ ಅನಿಸುತ್ತೆ ಅವರು. ಅದಕ್ಕೆ ಕೇಳಿದ್ರು ಕೆಳಗಡೆ ಅಲ್ಲೇ ಇರ್ತೀರಾ ಅಂತ. ಆರಾಮಾಗಿ ಮಾಡ್ಬೋದು. ಮಳೆ ಬಂದರೆ ನೀಟಾಗಿ ಇಲ್ಲಿ ಕವರು ಇದೆ. ಫುಲ್ಲು ತಣ್ಣಗೆ ಗಾಳಿ ಬೀಸ್ತಾ ಇದೆ. ಆದರೂ ಹತ್ಕೊಂಡ್ಬಂದಿದ್ದು ಸುಸ್ತಿಗೆ ಯಪ್ಪ ಫುಲ್ ಎನರ್ಜಿ ಔಟು. ಇವರೆಲ್ಲ ಇವಾಗ ಬರ್ತಾ ಇದ್ದಾರೆ ಅಲ್ಲಿ. ಸಮ್ಮರ್ ಆಗಿರೋದಕ್ಕೆ ಇನ್ನೂ ಇಷ್ಟು ಬೆಳಕಿದೆ. ಅದೊಂದು ಅಡ್ವಾಂಟೇಜ್. ನಾವು ಬರೋ ಟೈಮ್ಗೆ ಸಮ್ಮರಲ್ಲಿ ಬಂದ್ರೇ ಒಳ್ಳೆಯದು. ಪೂಕಿ ಬಾಯ್ಸ್. ತೆಲುಗು ಪೂಕಿನ ಕಚ್ಚಿ ಕಚ್ಚಿ ಕಚ್ಚಿ. ಅದು ಬೇರೆ. ಮಾಮ್ ಟೆಂಟ್ ಹಾಕ್ಬೋದು ನೋಡಿ ಇಲ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೆ. ಟೆಂಟ್ ಕರಡಿ ಬಂದರೆ ಬಂದರೆ ಅಮುಕುಡುಮುಕು ಮಾಡೋದೆ ಕರಡಿ ಜೊತೆ. ಅದನ್ನೇ ಕ್ಯಾಮ್ರಾಗೆ ಹೇಳು, ಅಮುಕುಡುಮುಕುನ. ಕರಡಿ ಬಂದರೆ ಕೇಸರಿ ಬಾತ್. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಪಕ್ಕ ಅದೇ ಸೀನು. ಜಾಮೂನು ತಿನ್ಸಲ್ಲ, ಹೊಳ್ಳು ಅನ್ನುತ್ತೆ. ಮ್ಯಾಮ್ ನೀನು ಹೇಳು, ಅಮುಕುಡುಮುಕು. ಅಮುಕುಡುಮುಕು ಹೊಡ್ಕೊಂಬಿಟ್ಯಾ? ಚುರ್ಮುರಿ ಮಾಡ್ತಾ ಇದ್ದೀವಿ. ಎಲ್ಲ ಐಟಮ್ಸ್ ತಂದಿದ್ದೀವಿ. ಏನಕ್ಕೋ ಅದೇ ಹೇಳ್ಕೊಟ್ಟಿದ್ದಿಲ್ಲ. ಹಂಗೆ ಹೊಡಿಯೋದಾ? ಮಾಮ್ ಬೇಗ ಚುರ್ಮುರಿ ಮಾಡಿಬಿಟ್ಟು ತಿನ್ಬಿಟ್ಟು ಜೋಟು.
ಎಲ್ಲ ಐಟಮ್ಸ್ ರೆಡಿ ಆಯಿತು. ಇವಾಗ ಜಸ್ಟ್ ಅದನ್ನು ಪುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹೊಡೆದ್ರೆ ಇನ್ನೊಂದು ಐತ್ ಬ್ರೋ, ಅದ್ರಲ್ಲಿ ಮಾವಿನಕಾಯಿ ಐತ್ ಕೊಡು. ಓ ಮಾವಿನಕಾಯಿ ಬೇರೆ ಇದೆಯಾ ಅದರಲ್ಲಿ? ಕೊಡ್ತಾನೆ ಇರೋದು ಚಾಟು ಮಾಡ್ತಾ ಇರೋದು ಶಾಟ್. ಅವನಿಗಾಗಲೇ ರೆಕಾರ್ಡ್ ಮಾಡ್ತಾ ಇದ್ದಲ್ಲಿ. ಒಳ್ಳೆ ಮಾವಿನಕಾಯಿ ಫ್ರೀಯಾಗಿ ಸಿಕ್ತು. ಅಬ್ಬಬ್ಬಬ್ಬ, ಅದು ಎಲ್ಲಿಂದ ಸಿಗ್ತಾನ ಕ್ಲಿಪ್ಪನ್ನ ಹಾಕು. ಅದು ಹಾಕಿದ್ದೀನಿ ಆಲ್ರೆಡಿ. ಎಲ್ಲಿಂದ ತಂದ್ರು ಚಾಕು ಈ ಸತಿ? ಎಲ್ಲ ಅಲ್ಲೇ ಅಂಗಡಿಲೇ. ಅಂಗಡಿಗೆ ಇದು ಚೆನ್ನಾಗಿದೆ. ಪ್ರದೀಪ್ ಅವ್ರಿಗೆ ತುಂಬಾ ಥ್ಯಾಂಕ್ಸು. ಎಲ್ಲ ಪ್ರಿಪರೇಷನ್ ಮಾಡಿ ಅವರೇ ಎಲ್ಲ ಮಾಡ್ತಾ ಇರೋದು. ಯಾವಾಗಲೂ ಕುಕಿಂಗ್ ವಿತೌಟ್ ಫೈರ್ ಅಲ್ಲಿ ಅವರು ಒಂದು ಎಕ್ಸ್ಪರ್ಟ್, ಪರಿಣಿತಿಯನ್ನು ಹೊಂದಿರತಕ್ಕಂಥವ್ರು ಅವರು. ಆದ್ರೆ ಇವ್ರುಗಳೆಲ್ಲ ಯಾವ್ದ್ರಲ್ಲಿ ಪರಿಣಿತಿ ಹೊಂದಿದ್ದಾರೆ ಅಂದ್ರೆ, ರಾಮನಗರದಲ್ಲಿ ಇದ್ದಾಗ ಇವೆಲ್ಲ ಡೈಲಾಗ್ ಹೇಳ್ಬೇಕು. ಓಡಾಡೋದ್ರಲ್ಲಿ ಇವ್ರು 3 ಜನ ಆರ್ಮಿಗಳ ತರ ಹೋರಾಡೋದ್ರಲ್ಲಿ ಪರಿಣಿತಿ ಹೊಂದಿದ್ದಾರೆ. ಬ್ರಾಡ್ಲಿ ಅವರು ಮೊದಲನೇ ಬಿಟ್ರೆ ಅವಾಗ ಈ ತರ ತಿನ್ನೋದು. ಕುಕಿಂಗ್ ವಿತೌಟ್ ಫೈರ್ ಅಲ್ಲಿ ಇವರು ಬ್ರಾಡ್ಲಿ ಅವರ ಮೊದಲನೇ ಶಿಷ್ಯ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು, ಖ್ಯಾತ ವಿಜ್ಞಾನಿ, ಮನೋರೋಗ ತಜ್ಞ, ಬೇಲ್ಪುರಿ ಮಾಡಿದ್ರೆ ಮಿಕ್ಸ್ ಮಾಡ್ತೀಯ ಇದಕ್ಕೆ? ಮಾಮ್ ನೀನು ನೋಡಿ ಹುಡುಗಿರು ಫಿದಾ ಆಗ್ಬಿಡ್ತಾರೆ. ಒಳ್ಳೆ ಹುಡುಗ ಮದುವೆ ಆಗ್ಬಿಟ್ರೆ ಅಡುಗೆ ಎಲ್ಲ ಮಾಡ್ಕೊಡ್ತಾನೆ ಅಂತ. ಕುಕ್ಕನ್ನೇ ವಿತೌಟ್ ಫೈರ್ ಮಾಡ್ತಾನೆ. ಇನ್ನು ನೋಡಿದ್ರಲ್ಲ ಹೆಂಗೆ ಬ್ರಿಕ್ನ ಹೊಡೆದಿದ್ದು ಒಂದೇ ಕೈಯಲ್ಲಿ. ಫುಲ್ ಐರನ್ ಹ್ಯಾಂಡ್. ಅದನ್ನೇ ಹೊಡಿತಾ ಇದಾರೆ ಅಂದ್ರೆ ಇಲ್ಲಿ ಏನೇನು ಹೊಡಿತಾರೋ. ಅವ್ರದ್ದು ರಿಸ್ಟಲ್ಲೇ ಅಷ್ಟು ಪವರ್ ಇದೆ. ಇನ್ ಫಿಂಗರ್ಸ್ ಕೇಳ್ಬೇಕಾ? ಹುಷಾರು, ಇದೆಲ್ಲ ಕ್ಯಾಮ್ರಾಗೆ ಸೀಮಿತ ಅಷ್ಟೇ. ಇದೆಲ್ಲ ಇಲ್ಲ ಜೈಲ್ ಬ್ರೇಕ್ ಆಗುತ್ತೆ. ಹಾಕು. ಶತ್ರುಗಳು ಜಾಸ್ತಿ ಆದ್ರೆ ಹೇಳು, ಅಣ್ಣಗೆ ನಾವೆಲ್ಲ ಪ್ರಾಣ ಕೊಡೋರು ನಾವಿದೀವಿ. ಯಾವ ನೇನ ಮಾತಾಡ್ಲಿ, ಅಣ್ಣಂಗ್ ಪ್ರಾಣ ನಾವು ಕೊಡ್ತೇವೆ. 2 ಅಲ್ಲ 3 ಗಂಟೆ ಆಗ್ಲಿ ಆರ್ಮಿಗಳ ತರ ಹೋರಾಡ್ತೀರಿ. ಮಾತಾಡಿದ್ರೆ ಕೊಡ್ತಿರೋದು ಶಾಟು. ವತ್ಸ ಅಣ್ಣಗೆ ಡುಮುಕು ಡುಮುಕು ಡುಮುಕು. ಅಂತೂ ಮೇಲಿಂದ ಕೆಳಗಡೆ ಬಂದಿದ್ದೀವಿ. ಇವಾಗ ಹೊರಡುವ ಸಮಯ. ನೋಡಿ, 1 more ಅಡಿಷನ್ ಟು ನಮ್ಮ ವ್ಲಾಗಿಂಗು. ಅವ್ರಿಗೆ ಪಾಪ ಇವಾಗ ಗೊತ್ತಾಗ್ತಾ ಇದೆ ಎಷ್ಟು ಸೈಕ್ ಅದು ಪ್ರತಿ ಸತಿ ಕ್ಯಾಮ್ರಾ ತೆಗ್ದು ಹಾಕೋದು ಅಂತ. ಏನು ಮ್ಯಾಮ್ ಕಷ್ಟ ಹೋಗಪ್ಪ. ಹೆವಿ ತಲೆನೋವಲ್ಲ? ಸಾಕಾಗೋಯ್ತು, ಕೈ ಕಾಲೆಲ್ಲ ನಡೀತಿದೆ ಲೋ ಬಂದು. ಹಾಂ, ಅದು ಒಂದು ಕಡೆ. ಪ್ರತಿ ಸತಿ ಇದನ್ನು ಫುಲ್ಲು ಬಿಚ್ಚಬೇಕು. ಬಿಚ್ಚಿ ಸುಮ್ಮನೆ ಬಿಸಾಕೊಳ್ಳೋದು ಅಂದ್ರೆ ತೊಂದರೆ ಇಲ್ಲ. ಹಾಂ, ಕೊಟ್ಬಿಟ್ಟು ಏನಾದ್ರು ಆದ್ರೆ ಅಂತ ಭಯ. ಅದೇ ಅದು ತಗೊಂಡು ಮಾಡ್ಬೇಕು. ಪ್ರಾಬ್ಲಮ್ಮೇ ಯಾವತ್ತಿದ್ರು. ಸ್ವಲ್ಪ ರೋಡು ಎಲ್ಲ ಒಂಚೂರು ಸೈಕಾಗೇ ಇದೆ. ನಿಧಾನಕ್ಕೆ ಹೋಗ್ಬಿಟ್ರೆ ಕೆಳಗಡೆವರೆಗೂ, ಅಲ್ಲಿಂದ ಆರಾಮ್. ಬನ್ನಿ ಹೋಗೋಣ. ಪ್ರತಿ ವಾರ ಬೆಟ್ಟ ಇಳಿಸೋದ್ರಲ್ಲಿ ಇರೋ ಮಜಾನೇ ಬೇರೆ. ಏನಕ್ಕೆ ಅಂದರೆ, ಹತ್ತಿಸ್ಬೇಕಾದ್ರೆ ಬೆಳಕಿರುತ್ತೆ, ಏನೋ ಆರಾಮಾಗಿ ಹತ್ಸ್ಬಿಡ್ತೀವಿ. ಇಳಿಬೇಕಾದ್ರೆ ಕತ್ಲೆಯಲ್ಲಿ ಒಳ್ಳೆ ಮಜಾ ಮಾತ್ರ. ಯಾವ್ದು ಹೇಳೋ? ದೇರ್ ಆರ್ ಮೆನಿ ಫ್ರಾಕ್ಸ್ ಹಿಯರ್. ನಮ್ಮ ವೇದಶ್ರುತ ಅವ್ರು ಸ್ಲೋ ಆಗಿ ಹೋಗ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಪಾಪ ಗಾಡಿ ಬಿದ್ದೋಗ್ಬಿಡ್ತು. ಸೊ ಆ ಟ್ರಾಮಾ ಆಗಿಬಿಟ್ಟಿದೆ ಅವ್ರಿಗೆ. ಸಖತ್ ಸ್ಲೋ ಆಗಿ ಹೋಗ್ತಾ ಇದ್ದಾರೆ ಈ ಸತಿ. ಇಲ್ಲ ನಾನು ಹಿಂಗೆ ಬರೋದು ನಡಿ. ಇಲ್ಲಿ ಕೊಡು, ಹೇಳ್ತೀನಿ. 140.
ನೋಡಿ ಇದೊಂದು 100 ಮೀಟರ್ಸ್ ಸಿಮೆಂಟ್ ರೋಡ್ ಮಾಡಿದ್ದಾರೆ, ತಿರ್ಗಾ ಫುಲ್ಲು ಕಲ್ಲುಗಳು ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ, ಇದ್ರ ಮೇಲೆ ಓಡಿಸೋದೇ ಒಂಥರ ಮಜಾ. ಟೈರು ನಿಂತ್ಕೊಂತಾನೆ ಇಲ್ಲ, ಡ್ಯಾನ್ಸ್ ಆಡ್ತಾಯಿದೆ ಟೈರು. ಅದು ಏನು ಪ್ರಾಬ್ಲಮ್ ಅಂದರೆ 2 ಟೈರು ಒಂದೇ ಕಡೆಗೆ ಹೋದರೆ ಪರವಾಗಿಲ್ಲ, ಒಂದು ಟೈರ್ ಈ ಕಡೆ ಇನ್ನೊಂದು ಟೈರ್ ಆ ಕಡೆ ಹೆಂಗೆಂಗೋ ಆಡ್ತಾಯಿದೆ. ನೋಡಿ ಈ ಥರ ಬೋರ್ಡ್ ಸಿಗುತ್ತೆ ನಿಮಗೆ, ಈ ಬೋರ್ಡ್ ಹತ್ರ ರೈಟ್ ಹೋಗ್ಬೇಕು. ಎಲ್ಲಿ ತೆಗಿಬೇಕು ಫೋಟೋನಾ? ಹಾಂ ಓಕೆ, ಬಂದಿದ್ದಾಯಿತು. ಇವ್ರು ನೋಡಿ ಇವರೆಲ್ಲ ಎಕ್ಸ್ಪಲ್ಸ್ ಮೇಲೆ ಹೈಟ್ ಟೆಸ್ಟ್ ಮಾಡ್ತಾ ಇದ್ದಾರೆ, ಕಾಲು ಎಷ್ಟು ಎಟ್ಟಿಕ್ಸುತ್ತೆ ಅಂತ. ಇದ್ರ ಮೇಲೆ ಏನಾದರೂ ಫುಲ್ ಎಟ್ಟಿಕ್ಸ್ಬಿಟ್ರೆ ಆರಾಮಾಗಿ ಯಾವ ಗಾಡಿ ಆದರೂ ಓಡಿಸ್ಬೋದು, ಅಷ್ಟು ಸಖತ್ ಹೈಟ್ ಇದೆ ಇದು. ಕುದುರೆ ಓಕೆ, ನೋಡೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಬಾಯ್.